ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ಹೇಗಿದ್ದೀರಾ? ಬೆಂಗಳೂರಲ್ಲಿ ನೀವೇನಾದರೂ ವೀಕೆಂಡ್ ಆಚೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀರಾ, ಎಸ್ಪೆಷಲಿ ಮಕ್ಕಳು ಜೊತೆ ಹಾಗೆ ಫ್ರೆಂಡ್ಸ್ ಫ್ಯಾಮಿಲಿ ಅಂತ ಅಂದರೆ, ಅದರಲ್ಲೂ ನೀವೇನಾದರೂ ಕಬ್ಬನ್ ಪಾರ್ಕ್ ಕಡೆ ಹೋಗ್ತಾ ಇದ್ದೀರಾ ಅಂದರೆ, ಈ ಹೊಸದಾಗಿ ಸ್ಟಾರ್ಟ್ ಆಗಿರ್ತಕ್ಕಂಥ ನಮ್ಮ ಬೆಂಗಳೂರು ಅಕ್ವೇರಿಯಂ ಇದು ಪ್ರೈವೇಟ್ ಅಕ್ವೇರಿಯಂ ಆಗಿರುತ್ತೆ. ಅಂದರೆ ತುಂಬ ವರ್ಷದ ಹಿಂದೆ ಇಲ್ಲೊಂದು ಕಬ್ಬನ್ ಪಾರ್ಕ್ ಹತ್ರ ಗೌರ್ಮೆಂಟ್ಗೆ ಸೇರಿರ್ತಕ್ಕಂಥ ಅಕ್ವೇರಿಯಂ ಇತ್ತು. ಬಟ್ ಇವಾಗ ರಿನೋವೇಟ್ ಮಾಡಿ ಒಬ್ರು ಪ್ರೈವೇಟ್ ಆಗಿ ಇದನ್ನ ಬಿಲ್ಡ್ ಮಾಡಿ ಜೊತೆಗೆ ಇವಾಗ ಜನಗಳಿಗೋಸ್ಕರ ಓಪನ್ ಇಟ್ಟಿದ್ದಾರೆ. ತುಂಬಾ ಅಂದ್ರೆ ತುಂಬಾ ರೀಸೆಂಟ್ ಆಗಿ ಸ್ಟಾರ್ಟ್ ಆಗಿರೋದು. ಹಾಗಾಗಿ ನಿಮಗೆ ಗೂಗಲ್ ಮ್ಯಾಪ್ ಅಲ್ಲಿ ಲೊಕೇಶನ್ ಎಲ್ಲ ಸಿಗೋದಿಲ್ಲ. ನೀವು ಕಬ್ಬನ್ ಪಾರ್ಕ್ ಲೊಕೇಶನ್ ಹಾಕೊಂಡು ಹೋದ್ರೆ ಇಲ್ಲಿಗೆ ರೀಚ್ ಆಗ್ತೀರಾ. ಬಾಲಭವನ ಅಂತ ನಿಮಗೆ ಕಬ್ಬನ್ ಪಾರ್ಕ್ ಪಕ್ಕ ಒಂದು ಬೋರ್ಡ್ ಸಿಗತ್ತಲ್ವಾ, ಅದ್ರ ಪಕ್ಕದಲ್ಲೇ ಅದಕ್ಕೂ ರೀಚ್ ಆಗೋಕ್ಕೂ ಮುಂಚೆನೇ ಇದು ಸಿಗತ್ತೆ ನಿಮಗೆ. ಹೊಸದಾಗಿ ಸ್ಟಾರ್ಟ್ ಆಗಿರೋದ್ರಿಂದ ಜೊತೆಗೆ ಕಬ್ಬನ್ ಪಾರ್ಕ್ ಪಕ್ಕದಲ್ಲೇ ಇರೋದ್ರಿಂದ ಸಿಕ್ಕಾಬಟ್ಟೆ ಕ್ರೌಡ್ ಇರುತ್ತೆ. ಬೆಳಗ್ಗೆ 10 ಗಂಟೆಗೇ ಇಲ್ಲಿ ಜನ ಬರೋದಕ್ಕೆ ಸ್ಟಾರ್ಟ್ ಆಗಿದ್ರು, ಅದು ವೀಕೆಂಡಲ್ಲಿ. ಇದರಲ್ಲಿ ವೀಕೆಂಡ್ಸ್ ಮತ್ತು ವೀಕ್ ಡೇಸ್ಗೆ ಟೈಮಿಂಗ್ಸ್ ಕೂಡ ಚೇಂಜ್ ಇದೆ, ಹಾಗೆ ಪ್ರೈಸಸ್ ಕೂಡ ಡಿಫ್ರೆನ್ಸ್ ಆಗ್ತಾ ಹೋಗುತ್ತೆ. ಅದಕ್ಕೂ ಮೊದಲು ನಾನು ಈ ಅಕ್ವೇರಿಯಂನ ಅಡ್ರೆಸ್, ಲೊಕೇಶನ್, ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ವೀಕೆಂಡ್ಸಲ್ಲಿ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ವೀಕ್ ಡೇಸಲ್ಲಿ ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ನೀವು ಅಲ್ಲಿರ್ತಕ್ಕಂಥ ಫಿಶ್ಗೆ ಫುಡ್ ಹಾಕಬೇಕು ಅಂದರೆ 30 ರುಪೀಸ್ ಎಕ್ಸ್ಟ್ರಾ ಚಾರ್ಜ್ ಆಗುತ್ತೆ. ನಾನು ವಿಡಿಯೋ ಸ್ಟಾರ್ಟಿಂಗಲ್ಲೇ ಒಂದು ಬೌಲಲ್ಲಿ ಚಿಕ್ಕ ಚಿಕ್ಕ ಕಾಳುಗಳನ್ನು ತೋರಿಸಿದ್ನಲ್ವ, ಅದು ಫುಡ್. ನೀವೇನಾದರೂ ಫಿಶ್ಗೆ ಫೀಡ್ ಮಾಡಬೇಕು ಅಂದರೆ ಇವಾಗ ತೋರಿಸ್ತಾ ಇದ್ದೀನಲ್ವ, ಇದೇ ರೀತಿ ಇಲ್ಲಿರ್ತಕ್ಕಂಥ ಫಿಶ್ಗೆ ಮಾತ್ರ ನೀವು ಫೀಡ್ ಮಾಡಬೇಕು. ಒಳಗಡೆ ಅಕ್ವೇರಿಯಂ ಒಳಗಡೆ ಇರ್ತಕ್ಕಂಥ ಫಿಶ್ಗೆ ಫೀಡ್ ಮಾಡೋಕ್ಕೆ ಆಪ್ಷನ್ಸ್ ಇರೋದಿಲ್ಲ. ಈ ರೀತಿ ಓಪನ್ ಸ್ಪೇಸಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ವಾಟರ್ ಫಾಲ್ ರೀತಿ ಮಾಡಿ ಅಲ್ಲಿ ಒಂದಷ್ಟು ಫಿಶ್ ಇದೆ ನೋಡೋದಕ್ಕೆ. ಅಲ್ಲಿ ನೀವು ಫುಡ್ಡನ್ನ ಫೀಡ್ ಮಾಡ್ಬೋದು. ಒಂದು ಚಿಕ್ಕ ಪೇಪರ್ ಕಪ್ಪಲ್ಲಿ ಅರ್ಧದಷ್ಟು ಇರುತ್ತೆ. ಸೊ 30 ರುಪೀಸ್ ಚಾರ್ಜ್ ಮಾಡ್ತಾರೆ. ಇನ್ನು ನೀವು ಮೊಬೈಲಲ್ಲಿ ಫೋಟೋ ತೆಗಿಬೇಕು ಅಂತಿದ್ರೆ ಅಥವಾ ಕ್ಯಾಮ್ರಾದಲ್ಲೇ ತಗೋಬೇಕು ಅಂತ ಇದ್ದರೆ ಒಂದು ಗ್ರೂಪಿಗೆ 25 ರುಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ ನೀವು ಎಷ್ಟು ಬೇಕಾದರೂ ಫೋನ್ನ ಯೂಸ್ ಮಾಡಿ, ಕ್ಯಾಮ್ರಾ ಯೂಸ್ ಮಾಡಿ. ಬಟ್ ಒಂದು ಗ್ರೂಪ್ ಅಂತ ಇರುತ್ತಲ್ಲ, ನೀವು ಸಿಂಗಲ್ಲಾಗಿ ಹೋದ್ರೂ 25, ನೀವು ಗ್ರೂಪಲ್ಲಿ ಹೋದ್ರೂ ಇಡೀ ಗ್ರೂಪ್ಗೆ 25 ರುಪೀಸ್ ಅಂತ ಚಾರ್ಜ್ ಮಾಡ್ತಾರೆ. ಇನ್ನು ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಕೆಫೆಟೀರಿಯಾ ಇದೆ, ಅದನ್ನು ಕೂಡ ನಾನು ತೋರಿಸ್ತೀನಿ. ನೀವೇನಾದರೂ ಬೆಳಗ್ಗೆ ಬೇಗ ಹೋಗಿದ್ರಿ ಅಂದರೆ ಅಥವಾ ಆಫ್ಟರ್ನೂನ್ ಸ್ನ್ಯಾಕ್ಸ್ ಟೈಮಲ್ಲಿ ಹೋಗಿದ್ರಿ ಅಂದರೆ ನೀವಲ್ಲಿ ಕ್ವಿಕ್ ಬೈಟ್ಸ್ನ ಟ್ರೈ ಮಾಡ್ಬೋದು. ನೀವು ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಬೆಳಗ್ಗೆ ಹೋದ ತಕ್ಷಣ ಫಸ್ಟು ಅಕ್ವೇರಿಯಂ ವಿಸಿಟ್ ಮಾಡಿ ಆಮೇಲೆ ಕಬ್ಬನ್ ಪಾರ್ಕಿಗೂ ಕೂಡ ಹೋಗ್ಬೋದು. ಕಬ್ಬನ್ ಪಾರ್ಕಲ್ಲಿ ಏನೇನೆಲ್ಲ ಆ್ಯಕ್ಟಿವಿಟೀಸ್ ಇರುತ್ತೆ ಅಂತ ನಾನು ಒಂದು ವಿಡಿಯೋದಲ್ಲಿ ಆಲ್ರೆಡಿ ಶೇರ್ ಮಾಡಿದ್ದೆ. ಇನ್ನೂ ಯಾರೆಲ್ಲ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಇವಾಗ ತೋರಿಸ್ತಾ ಇದ್ದೀನಲ್ವ, ಇದು ಗ್ರೌಂಡ್ ಫ್ಲೋರಲ್ಲಿ ಒಂದೇ ಒಂದು ದೊಡ್ಡದಾಗಿರ್ತಕ್ಕಂಥ ಅಕ್ವೇರಿಯಂ ಈ ರೀತಿಯಾಗಿದೆ. ಅದಾದಮೇಲೆ ಫಸ್ಟ್ ಮತ್ತು ಸೆಕೆಂಡ್ ಫ್ಲೋರಲ್ಲಿ ಅಕ್ವೇರಿಯಂ ಈ ರೀತಿಯಾಗಿರುತ್ತೆ. ಇವಾಗ ನಾನು ತೋರಿಸ್ತಾ ಇದ್ದೀನಲ್ವ, ಸೊ ಡಿಫ್ರೆಂಟಾಗಿರ್ತಕ್ಕಂಥ ಅಕ್ವೇರಿಯಮ್ಸ್. ಅದರಲ್ಲಿ ಸ್ಟಾರ್ ಫಿಶ್ ಕೂಡ ನಾವು ನೋಡ್ಬೋದು. ಸ್ಟಾರ್ ಫಿಶಲ್ಲೂ ಕೂಡ ಡಿಫ್ರೆಂಟಾಗಿರ್ತಕ್ಕಂಥ ಸ್ಟಾರ್ ಫಿಶ್ ಇದೆ. ಹಾಗೆ ಫಿಶಲ್ಲೂ ತುಂಬ ವೆರೈಟಿ ಆಗಿರ್ತಕ್ಕಂಥ ಫಿಶ್ ಇಟ್ಟಿದ್ರು. ಬಟ್ ರೀಸೆಂಟಾಗಿ ಸ್ಟಾರ್ಟ್ ಮಾಡಿರೋದ್ರಿಂದ ಇನ್ನೂ ಯಾವ್ಯಾವ ಅಕ್ವೇರಿಯಮಲ್ಲಿ ಯಾವ ಹೆಸರಿನ ಅಥವಾ ಯಾವ ರೀತಿಯಾದ ಫಿಶ್ ಇದೆ ಅಂತ ಬೋರ್ಡ್ ಆಗಲಿ ಡೀಟೇಲ್ಸ್ ಆಗಲಿ ಎಲ್ಲೂ ಕೂಡ ಹಾಕಿಲ್ಲ. ಹಾಗೆ ತುಂಬ ಪುಟಾಣಿಯಾಗಿರ್ತಕ್ಕಂಥ ಆಮೆ ಕೂಡ 2ರಿಂದ 3 ಇದ್ವು, ಅದನ್ನು ನೋಡ್ಬೋದು. ಓಪನ್ ಪ್ಲೇಸಲ್ಲಿ ಈ ರೀತಿ ಅಕ್ವೇರಿಯಮಲ್ಲಿ ಹಾಕಿದ್ದಾರೆ. ಹಾಗೆ ಅಲ್ಲಿ ಕೊಟ್ಟಿದ್ರು ಸೆಮಿ ಅಕ್ವಾಟಿಕ್ ಅನಿಮಲ್ಸ್ ಕೂಡ, ಅದರದ್ದು ಹ್ಯಾಬಿಟೇಟ್ ಯಾವ ರೀತಿ ಇರುತ್ತೆ, ಲೈಫ್ ಸ್ಟೈಲ್ ಎಲ್ಲ ಯಾವ ರೀತಿ ಇರುತ್ತೆ, ಹಾಗೆ ಅದು ಓಮ್ನಿವೋರಸ್ ಆಗಿರೋದ್ರಿಂದ ಅದರದ್ದು ಡಯಟ್ ಎಲ್ಲ ಯಾವ ರೀತಿ ಇರುತ್ತೆ ಅಂತ ಕೂಡ ಡೀಟೇಲ್ ಆಗಿ ಕೊಟ್ಟಿದ್ರು. ಈ ನೇಚರ್ ಟಚ್ ಪಾಂಡಲ್ಲಿ ಒಂಥರ ಮಿಸ್ಟ್ ಬರೋ ರೀತಿ ಕ್ರಿಯೇಟಿವ್ ಆಗಿ ಮಾಡಿದ್ರು. ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ಅದನ್ನೆಲ್ಲ ನೋಡೋದಕ್ಕೆ. ಸೊ ಚಿಕ್ಕ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಇನ್ನು ಇದು ಟೆಂಪ್ರವರಿ ಅಕ್ವೇರಿಯಂ ಆಗಿಲ್ಲದೆ ಇರೋದ್ರಿಂದ ನಿಮಗೆ ವರ್ಷ ಪೂರ್ತಿ ಇದು ಓಪನ್ ಇರುತ್ತೆ, ನೀವು ಯಾವಾಗ ಬೇಕಾದರೂ ವಿಸಿಟ್ ಮಾಡ್ಬೋದು. ಹಾಗೆ ನಾನು ಟೈಮಿಂಗ್ಸ್ ಮತ್ತು ಟಿಕೆಟ್ ಪ್ರೈಸ್ ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲೇ ಮೆಟ್ರೋ ಸ್ಟೇಷನ್ ಕೂಡ ಇದೆ. ಹಾಗೆ ನೀವು ಬಸ್ಸಲ್ಲಿ ಕೂಡ ಈ ಪ್ಲೇಸ್ಗೆ ರೀಚ್ ಆಗ್ಬೋದು.
ಈ ಅಕ್ವೇರಿಯಮಲ್ಲಿ ಒಂಥರ ಅಕ್ವೆಟಿಕ್ ಅನಿಮಲ್ಸ್ ಇತ್ತು, ಬಟ್ ಅದರ ನೇಮ್ಸ್ ಎಲ್ಲ ಮೆನ್ಷನ್ ಮಾಡಿಲ್ಲದೆ ಇರೋದ್ರಿಂದ ನನಗೂ ಕೂಡ ಅಷ್ಟಾಗಿ ಗೊತ್ತಿಲ್ಲ. ಮೇ ಬಿ ಇನ್ ಫ್ಯೂಚರಲ್ಲಿ ಅವರು ಎಲ್ಲದಕ್ಕೂ ಬೋರ್ಡ್ ಹಾಕಿ ಅದರ ನೇಮ್ ಮತ್ತು ಒಂದಷ್ಟು ಡೀಟೇಲ್ಸ್ನ ಮೆನ್ಷನ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಒಟ್ಟಿನಲ್ಲಿ ಅಕ್ವೇರಿಯಂ ಫುಲ್ ಕಲರ್ಫುಲ್ಲಾಗಿ ಒಂದಕ್ಕಿಂತ ಒಂದು ಡಿಫ್ರೆಂಟ್ ಆಗಿರೋ ಫಿಶ್ ಇತ್ತು. ಇದಿಷ್ಟು ಫಸ್ಟ್ ಫ್ಲೋರಲ್ಲಾದರೆ ಇನ್ನು ಸೆಕೆಂಡ್ ಫ್ಲೋರಲ್ಲಿ ಚಿಕ್ಕದಾಗಿರ್ತಕ್ಕಂಥ ಅಕ್ವೇರಿಯಂ ತುಂಬಾ ಇಟ್ಟಿದ್ದಾರೆ. ಅದನ್ನು ಕೂಡ ನಾನು ತೋರಿಸ್ತೀನಿ. ಬೆಳಗ್ಗೆ 10 ಗಂಟೆಗೆಲ್ಲ ವೀಕೆಂಡ್ಸಲ್ಲಿ ಇಷ್ಟು ಕ್ರೌಡ್ ಇದೆ ಅನ್ನೋದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಹಾಗಾಗಿ ನೀವು ಕೂಡ ಪ್ಲ್ಯಾನ್ ಮಾಡಿಕೊಂಡು ವಿಸಿಟ್ ಮಾಡಿ. ಹಾಗೆ ಅಲ್ಲಿ ಕುತ್ಕೊಳ್ಳೋದಕ್ಕೆ ಬೆಂಚಸ್ ರೀತಿಯಲ್ಲೆಲ್ಲ ಮಾಡಿದ್ದಾರೆ. ಸೊ ನೀವಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮಾಡ್ಬೋದು. ಅಥವಾ ಜಾಸ್ತಿ ಕ್ರೌಡ್ ಇತ್ತು ಅಂದರೆ ಅಲ್ಲಿ ಕುತ್ಕೊಂಡು ವೆಯ್ಟ್ ಮಾಡಿ ಆಮೇಲೆ ನಿಧಾನವಾಗಿ ನೋಡಿಕೊಂಡು ಬರ್ಬೋದು. ಸೊ ಒಟ್ಟಿನಲ್ಲಿ ಒನ್ ಟೈಮ್ ವಿಸಿಟ್ ಮಾಡೋದಕ್ಕೆ, ಜೊತೆಗೆ ಈ ಪ್ಲೇಸಿಗೆ ಹೋದರೆ ಹತ್ತಿರದಲ್ಲೇ ಇರ್ತಕ್ಕಂಥ ಕಬ್ಬನ್ ಪಾರ್ಕ್ಗೂ ಕೂಡ ವಿಸಿಟ್ ಮಾಡ್ಬೋದು. ಹಾಗಾಗಿ ನೀವು ವೀಕೆಂಡ್ ಏನಾದರೂ ಆಚೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದರೆ ಇದು ಕೂಡ ಒಂದು ಬೆಸ್ಟ್ ಪ್ಲೇಸ್ ಅಂತ ಹೇಳ್ಬೋದು. ಹಾಗೆ 0 to 3 ಇಯರ್ಸ್ ಕಿಡ್ಸಿಗೆ ಫ್ರೀ ಇರುತ್ತೆ. ಹಾಗೆ 3 ಇಯರ್ಸ್ ಟು 16 ಇಯರ್ ಕಿಡ್ಸಿಗೆ ವೀಕೆಂಡ್ಸಲ್ಲಿ 47 ರುಪೀಸ್, ಹಾಗೆ ಅಡಲ್ಟ್ಸಿಗೆ 118 ರುಪೀಸ್ ಪರ್ ಹೆಡ್ ಇರುತ್ತೆ. ಇನ್ನು ವೀಕ್ ಡೇಸಲ್ಲಿ ಕಿಡ್ಸಿಗೆ 30 ರುಪೀಸ್ ಪರ್ ಕಿಡ್ ಇರುತ್ತೆ, ಅಡಲ್ಟ್ಸಿಗೆ 95 ರುಪೀಸ್ ಪರ್ ಅಡಲ್ಟ್ ಇರುತ್ತೆ. ಇನ್ನು ಫಾರಿನ್ ಕಿಡ್ಸಿಗೆ ಮತ್ತು ಅಡಲ್ಟ್ಸಿಗೆ ಬೇರೆ ಪ್ರೈಸ್ ಇರುತ್ತೆ. ನಾನು ಆ ಟಿಕೆಟ್ ಪ್ರೈಸ್ ಲಿಸ್ಟ್ನ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ. ಹಾಗೆ ಅಲ್ಲಿ ಒಂದು ಚಿಕ್ಕದಾಗಿರ್ತಕ್ಕಂಥ ಶಾಪ್ ಕೂಡ ಇತ್ತು, ನೀವೇನಾದರೂ ಪರ್ಚೇಸ್ ಮಾಡ್ಬೋದು. ಹಾಗೆ ನಮ್ಮ ಬೆಂಗಳೂರು ಕೆಫೆ ಅಂತ ಒಂದು ಕೆಫೆಟೇರಿಯಾ ಕೂಡ ಇತ್ತು. ಅಲ್ಲಿ ಕೂಡ ನೀವು ಮಿಲ್ಕ್ ಶೇಕ್ಸ್ ಆಗಿರ್ಬೋದು ಅಥವಾ ಕ್ವಿಕ್ ಬೈಟ್ಸ್, ಚೀಸ್ ಬಾಲ್ಸ್ ಈ ರೀತಿ ಆಗಿರೋದನ್ನೆಲ್ಲ ನೀವಲ್ಲಿ ಟ್ರೈ ಮಾಡ್ಬೋದು. ಹಾಗೆ ವಾಶ್ರೂಮ್ಸ್ ಕೂಡ ಇಲ್ಲೇ ಇದೆ. ನೀವು ಟಿಕೆಟ್ ತೊಗೊಂಡು ಎಂಟರ್ ಆಗ್ತಾ ಇದ್ದಾಗೇ ನಿಮಗೆ ರೈಟ್ ಸೈಡಲ್ಲಿ ವಾಶ್ರೂಮ್ಸ್ ಕೂಡ ಸಿಗತ್ತೆ. ಈ ಪ್ಲೇಸ್ ಆಗಿರ್ಬೋದು ಅಥವಾ ವಾಶ್ರೂಮ್ಸ್ ಆಗಿರ್ಬೋದು ಎಲ್ಲ ಕ್ಲೀನಾಗಿ ಹೈಜೆನಿಕ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಎಷ್ಟೋ ಜನ ಚಿಕ್ಕ ಮಕ್ಕಳನ್ನ ಎಲ್ಲಿಗಾದರೂ ಕರ್ಕೊಂಡು ಹೋಗ್ತಾ ಇದ್ದೀವಿ ಅಂದರೆ ಅಲ್ಲಿ ಫಸ್ಟು ಕ್ಲೀನಾಗಿ ಇದೆಯಾ ಅನ್ನೋದನ್ನು ನೋಡ್ತಾರೆ. ಅದನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ತಾರೆ ನಾವು ಆ ಇನ್ಫಾರ್ಮೇಷನ್ ಕೂಡ ಕೊಡ್ತೀವ ಅಂತ. ಸೊ ಅದಕ್ಕೆ ನಾನು ಈ ಇನ್ಫಾರ್ಮೇಷನ್ ಕೂಡ ಕೊಡ್ತಾ ಇದ್ದೀನಿ. ಆರಾಮಾಗಿ ನೀವು ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ನಿಮಗೆ ಟಿಕೆಟ್ ಜೊತೆನೇ ನ್ಯಾವಿಗೇಷನ್ನ ಒಂದು ಟಿಕೆಟ್ ಕೂಡ ಕೊಡ್ತಾರೆ. ಅಂದರೆ ಅದರಲ್ಲಿ ರೂಟ್ ಇರುತ್ತೆ, ನೀವು ಯಾವ ಕಡೆ ಎಲ್ಲ ಹೋದರೆ ನಿಮಗೆ ಏನೇನು ಸಿಗತ್ತೆ ಅಂತ. ಜೊತೆಗೆ ಅಲ್ಲೂ ಕೂಡ ಇನ್ಸ್ಟ್ರಕ್ಟ್ ಮಾಡೋದಕ್ಕೆ ಇರ್ತಾರೆ. ಹಾಗೆ ಇವಾಗ ನೋಡ್ತಾ ಇದ್ದೀವಲ್ವ, ಈ ಥರದ ಫಿಶ್ ಅಂತೂ ನಾವು ಎಲ್ಲೂ ನೋಡಿಲ್ಲ. ಫಸ್ಟ್ ಟೈಮ್ ಈ ಥರದ್ದು ಒಂದು ಫೆದರ್ ರೀತಿ ಇದೆ ನೋಡೋದಕ್ಕೆ. ಈ ಥರದ ಫಿಶ್ ಕೂಡ ಡಿಫ್ರೆಂಟ್ ಆಗಿತ್ತು, ಫಸ್ಟ್ ಟೈಮ್ ನೋಡಿದ ಎಕ್ಸ್ಪೀರಿಯನ್ಸ್. ಇನ್ನು ಬೇರೆ ಎಲ್ಲ ಆಲ್ಮೋಸ್ಟ್ ಎಲ್ಲ ಥರದ ಫಿಶ್ನು ನೋಡಿದ್ವಿ, ಬಟ್ ಆ ಥರದ ಫಿಶ್ ಮಾತ್ರ ಡಿಫ್ರೆಂಟ್ ಆಗಿತ್ತು ಅಂತ ಅನಿಸ್ತು. ಹಾಗೆ ನಾನು ಚೆನ್ನೈಯಲ್ಲಿರ್ತಕ್ಕಂಥ VGP ಮರೈನ್ ಕಿಂಗ್ಡಮ್ ಅಂತ ಅಲ್ಲಿ ಕೂಡ ವಿಡಿಯೋ ಮಾಡಿ ಶೇರ್ ಮಾಡಿದ್ದೆ. ನಿಮಗೇನಾದರೂ ಅಲ್ಲಿ ಡೀಟೇಲ್ಸ್ ಬೇಕು ಅಂದರೆ ನಾನು ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಅಲ್ಲಿ ನೀವು ಲೈವ್ ಆಗಿ ಅಂಡರ್ ವಾಟರಲ್ಲಿ ಸ್ಟಂಟ್ಸನ್ನು ನೋಡ್ಬೋದು. ಹಾಗೆ ನೀವು ಕೂಡ ಅಲ್ಲಿ ಸ್ಕೂಬಾ ಡೈವ್ ಕೂಡ ಮಾಡ್ಬೋದು. ಅದರ ಎಲ್ಲ ಡೀಟೇಲ್ಸ್ನು ನಾನು ಆ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇನ್ನು ಈ ಹೊಸ ಪ್ಲೇಸ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಯಾವ ರೀತಿ ಇತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಐ ಹೋಪ್ ನಾನು ನಿಮಗೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನ ಈ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಅಂತ. ಈ ಪ್ಲೇಸ್ನ ವಿಸಿಟ್ ಮಾಡೋದಕ್ಕೆ ಎಷ್ಟು ಇನ್ಫಾರ್ಮೇಷನ್ ಬೇಕೋ ಅದನ್ನು ಶೇರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಡೌಟ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದೇ ರೀತಿ ಡಿಫ್ರೆಂಟ್ ಆಗಿರೋ ಪ್ಲೇಸ್ ಹಾಗೆ ಡಿಫ್ರೆಂಟ್ ಆಗಿರೋ ರೆಸಿಪಿ ಜೊತೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ, ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್.